बोलो भारत माता की बेके बेको बेके बेको मने बेको मने बेको ಮನಿ ಕೊಡಕಂತ ನಾವ್ ಎಲ್ಲಿಗೆ ಹೋಗೋದಿಲ್ಲ. ಇನ್ನಿಂದ ಸ್ಟಾರ್ಟ್ ಆಗಿದೆ ನಮ್ಮ ಹೋರಾಟ. ಈಗ ಕನ್ನಡ ಭೂಷಣ ರಾಜ್ಯಾಧ್ಯಕ್ಷರ ಅದ್ಭುತ ಇದೆ ಅವಾಗ್ಲೇ 1800 ಜನಕ್ಕೆ ಮನೆ ಕೊಡ್ಲೇಬೇಕು. ಜಮೀರಾಮ ಸಾಹೇಬ್ರೆ, ನೀವು ಎಷ್ಟೋ ಲಕ್ಷಾಂತರ ಮನೆ ಕೊಟ್ಟಿದ್ರು, ನಾವು ಒಪ್ತೀವಿ. 1800 ಜನಕ್ಕೆ ಮನೆ ಕೊಟ್ರೆ ರೈತರಿಗೆ ನಿಮ್ಗೂ ಒಳ್ಳೇದಾಗ್ತದೆ, ನಿಮ್ ತಾಯಿ ತಂದೆಗೂ ಒಳ್ಳೇದಾಗ್ತದೆ. ಇದು 10,000 ಬೆಲೆ ಬಾಳುವ ಮನೆ ಒಳ್ಳೆಯದು. ಒಳ್ಳೆ ಕಟ್ಟಿಸಿ ಕೊಡ್ಬೇಕು ಮನೆ. ಅದು ಆದ್ರೆ ನಿಮ್ಗೆ ಸಾಧ್ಯ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಫ್ರೀಡಮ್ ಪಾರ್ಕ್ನಾಗೆ ನಾವು ರೆಸ್ಟ್ರಿಕ್ಟ್ ಮಾಡ್ತಿದ್ವಿ, ಆದ್ರೆ ಇವಾಗ ನೀವು ಬಂದು ಇಲ್ಲಿ ನೀವೇ ಹೇಳಿದ್ರೆ ಬಹಳ ಒಳ್ಳೇದಾಗ್ತದೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ ಸರ್. ಈಗ ಏನಾದ್ರು ಸರ್ಕಾರ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ನಡೆ ಏನಿದೆ? ಹೋರಾಟ ಮಾಡ್ತೀವಿ ಸರ್, ಉಗ್ರ ಹೋರಾಟ ಮಾಡ್ತೀವಿ. ಇನ್ನ ಜನ ಇವಾಗ 300-400 ಜನ ಸೇರಿದ್ದಾರೆ ಇಲ್ಲಿ ನೋಡ್ರಿ ಸರ್. ಎಲ್ಲ 200-300 ಜನ ಸೇರಿದ್ದಾರೆ. ಸಾವಿರಾರು ಜನಕ್ಕೆ ಸೇರಿ ನಾವು ಉಗ್ರ ಹೋರಾಟ ಮಾಡಿದ್ವಿ. ನಮ್ಮ ಚಂದ್ರಶೇಖರ್ ನೇತೃತ್ವದಲ್ಲಿ ನಮ್ಮ ಇಲ್ಲಿ ಮಹಿಳಾ ಘಟಕದ ನಮ್ಮ ಲಕ್ಕಮ್ಮ ಮತ್ತೆ ಎಲ್ಲಾ ಮುಖಂಡರು, ಎಲ್ಲಾ ಜಿಲ್ಲೆಗಳ ಮುಖಂಡರು ಬಂದಿದ್ದಾರೆ. ನಾವು ನೇತೃತ್ವದಲ್ಲಿ ಪ್ರತಿಘಟನೆ ಜೋರಾಗಿ ಡಿಸೆಂಬರ್ 7ನೇ ತಾರೀಕು ಏನಪ್ಪ ಅಂದ್ರೆ ಸರ್ಕಾರ ಮನೆ ಕೊಡ್ಬೇಕು. ಇವತ್ತು ಎಷ್ಟೋ ಜನ ಬಡಬಗ್ರು ಮನೆ ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡಿ ಸರ್ಕಾರ ಅವ್ರಿಗೊಂದು ಮನೆ ಕೊಡ್ಬೇಕು. ಒಂದ್ ಸ್ವಲ್ಪ ಜೀವನ ಮಾಡಕ್ಕೆ ಚೆನ್ನಾಗಿ ಇವತ್ತು ಬೆಂಗಳೂರು ಜೀವನ ಎಲ್ಲ ಕಷ್ಟ ಇದೆ. 5,000-6,000 ಬಾಡಿಗೆ ಕಟ್ಕೊಂಡು ಮನೆ ಕೊಡ್ಬೇಕು ಅನ್ನೋದು ನಮಗೆ ಹಾಗಾಗಿ ನಮ್ಮ ಬೆಂಗಳೂರು ಘಟಕದಿಂದ ಮತ್ತೆ ನಮ್ಮ ಕರ್ನಾಟಕ ಹಸಿರು ಸೇನೆ ಸಂಘಟನೆ ಒಂದು ಅದ್ಭುತವಾದಂತ ಕೆಲಸವನ್ನ ಚಂದ್ರಶೇಖರ್ ಅವ್ರು ಮಾಡಿದ್ದಾರೆ. 1008 ಒಂದು ಮದುವೆಯನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ಕೇಳಿದೀವಿ 100, 200, 500ವರೆಗೂ ಕೇಳಿರ್ಬೋದು. 1008 ಒಬ್ಬ ಹೋರಾಟಗಾರ, ಒಬ್ಬ ರೈತಪರ ಹೋರಾಟಗಾರ 1008 ಮಾಡ್ತಾರೆ ಅಂದ್ರೆ ಅದು ಅಷ್ಟು ಸುಲಭವಾದಂತ ಮಾತಲ್ಲ. ಮತ್ತೆ ಮಾಡಿ ಹಾಗೆ ಅವರು ಕೈ ಬಿಟ್ಟಿಲ್ಲ. ಅವರು ಒಂದು ಈ ಏನು ಮದುವೆ ಮಾಡಿದ್ದಾರೆ ಅವ್ರಿಗೆ ಒಂದು ಸರ್ಕಾರದಿಂದ ಒಂದು ಮನೆಯನ್ನ ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಅದ್ಭುತವಾದಂತ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ಕೂಡ ಕನ್ನಡ ಪರ ಹೋರಾಟಗಾರರು ಒಂದು ಹಾಗೆ ರಾಷ್ಟ್ರೀಯ ಮಹಿಳಾ ವೇದಿಕೆ ಕೂಡ ಅವ್ರಿಗೆ ಸಪೋರ್ಟ್ ಆಗಿ ನಾವು ಬೆಂಬಲವಾಗಿ ಯಾವಾಗ್ಲೂ ನಿಂತಿದ್ವಿ. ರೈತರಿಗೋಸ್ಕರ ನಾನು ಒಬ್ಳು ರೈತರ ಮಗಳು ಹಾಕಿರೋದ್ರಿಂದ ಅವ್ರಿಗೆ ಒಂದು ರೈತರ ಮಕ್ಕಳಿಗೆ ಒಂದು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬಹಳ ಮುಖ್ಯವಾಗಿ ರೈತರ ಮಕ್ಕಳಿಗೆ ಉಚಿತವಾಗಿ ಆಶ್ರಯ ಮನೆಗಳನ್ನ ಕೊಡಬೇಕು. ಕನಿಷ್ಠ 10 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಆ ಮನೆಗಳು ನಮ್ಮ ರಾಜ್ಯ ಸರ್ಕಾರದಿಂದ ಮನೆಗಳನ್ನು ಬಹಳ ಕಡಿಮೆ ಹಣದ ಮನೆಗಳನ್ನು ಕೊಡ್ತಾ ಇರೋದ್ರಿಂದ ಗುಣಮಟ್ಟದ ಮನೆಗಳು ಆ ಮನೆಗಳಲ್ಲಿ ಕನಿಷ್ಠ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿ ಉತ್ತಮವಾದಂತಹ ವಾತಾವರಣ ಕಲ್ಪಿಸಲು ಸಾಧ್ಯ ಅಂತ ಬೇಡಿಕೆಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರದ ಎಲ್ಲ ಸೇರಿ ಕೆಲಸ ಮಾಡ್ತಾ ಇದ್ವಿ. ಈಗಾಗಲೇ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನ್ಯ ಸಾಹೇಬರ ನೇತೃತ್ವದಲ್ಲಿ ಬಡವರಿಗೆ ಮನೆ ಕೊಡುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈ ಕೆಲಸವನ್ನ ಸ್ವಾಗತಾರ್ಹವಾದಂತಹ ಕೆಲಸ. ಇದನ್ನು ನಾವು ಒಪ್ತಾ ಇದನ್ನ ಬಡವರಿಗೆ ತಲುಪಿಸೋ ಕೆಲಸ ಮಾಡಬೇಕು. 10 ಲಕ್ಷಕ್ಕೆ ಏರ್ಸುವಂತ ಕೆಲಸವನ್ನ ಮಾಡಿ ಕೊಟ್ಟರೆ ಸರ್ಕಾರಕ್ಕೆ ಕೂಡ ಒಂದು ಒಳ್ಳೆ ಹೆಸರು ಬರ್ತದೆ, ಬಡವರಿಗೂ ಕೂಡ ಒಳ್ಳೇದಾಗ್ತದೆ. ಬೇಡಿಕೆ ಅಂತ ಇದೀವಿ. ಬಹುಶಃ ಸರ್ಕಾರ ಬೇಡಿಕೆಯನ್ನ ಮನ್ನಿಸಿ ಈ ಬೇಡಿಕೆ ಈಡೇರಿಸಬೇಕನ್ನುವಂತ ವಿಶ್ವಾಸ ಇದೆ. ಸರ್, ಈಗ ಲತಾ ಮೇಡಮ್ ಅವರು ಬೆಂಗಳೂರಲ್ಲಿ ಪ್ರಪ್ರಥಮ ಮಹಿಳೆಯಾಗಿ ರೈತ ಸಂಘಟನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್, ಅವ್ರ ಬಗ್ಗೆ
ಕರ್ನಾಟಕ ರೈತೋದಯ ಸಂಘದಲ್ಲಿ ಇವತ್ತು ನಮ್ಮ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಮ್ಮ ಜಾಕೀರ್ ಸಾಹೇಬರ ನೇತೃತ್ವದಲ್ಲಿ ರಾಜ್ಯ ಕಮಿಟಿ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ಬೆಂಗಳೂರು ನಗರದ ಅಧ್ಯಕ್ಷರಾಗಿ ಲತಮ್ಮನವರು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ರೈತರ ಮಕ್ಕಳನ್ನ ಸಂಘಟನೆ ಮಾಡುವಂತ ಜವಾಬ್ದಾರಿ ಕೆಲಸ ಮಾಡ್ತಾರೆ. ಶಕ್ತಿ ಬೆಳೆದಿ ಅವರಿಗೆ ನಮ್ಮ ಸಂಘಟನೆ ಸಂಪೂರ್ಣ ಅಂತ ಕೊಡ್ತಾರೆ. ಅಂತಾದ್ರೆ ನಾಳೆ ಏನೋ ಒಂದು ಒಳ್ಳೆ ಫಲ ಇದೆ ಅಂತ ನಂಬಿ ನಾವು ಹೋರಾಟ ಮಾಡೋಣ. ನಿಮ್ಮೊಂದಿಗೆ ನಾವೆಲ್ಲ ಕನ್ನಡ ಹೋರಾಟಗಾರರು ನಾವೆಲ್ಲರೂ ಇರ್ತೀವಿ. ಯಾಕಂದ್ರೆ ನಾವು ರೈತರ ಸೈನಿಕರು ವಿಶೇಷವಾದಂತಹ ಗೌರವವನ್ನೇ ಕೊಡ್ತೀವಿ. ನಾವೆಲ್ಲರೂ ಯಾವತ್ತೂ ಇರ್ತೀವಿ. ಅದು ಏನೇ ಮಟ್ಟಕ್ಕೆ ಹೋರಾಟ ಹೋದ್ರು ಕೂಡ ನಾವು ಇರ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ತಿಳಿಸ್ತೀನಿ. ಬೇಕೇ ಬೇಕು, 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 ಬೇಕೇ ಬೇಕು.